ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ನಾಡ್ ಸಖಿ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂದರೆ, ಕಫದ ಸಮಸ್ಯೆಗೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಸರಳ ಸಾಮಗ್ರಿಗಳ ಮೂಲಕ ಯಾವ ರೀತಿಯಾಗಿ ಮನೆಮದ್ದನ್ನು ತಯಾರಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಗ ತೀರಾ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂದರೆ ಈ ಒಂದು ಕಫದ ಸಮಸ್ಯೆ. ಒಂದು ಎದೆಯಲ್ಲಿ ಸಿಕ್ಕೊಂಡಿರ್ತ ಕಫ ಆಗಿರ್ಬೋದು, ಉಸಿರಾಟಕ್ಕೆ ತುಂಬ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಈ ಸಮಸ್ಯೆಯಿಂದನೇ ಅನೇಕ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಈ ಒಂದು ಸಮಸ್ಯೆಗೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಸರಳವಾದ ಒಂದು ವಸ್ತುಗಳು, ತೀರಾ ಯಾವುದೋ ಎಲ್ಲೋ ಹೋಗಿ ತರಬೇಕು ಅಂತ ಏನಿಲ್ಲ, ನಿಮ್ಮ ಮನೆ ಅಂಗಳದಲ್ಲೇ ಸಿಗ್ತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾದಂಥ ಒಂದು ಮನೆಮದ್ದನ್ನು, ಅದು ಪರಿಣಾಮಕಾರಿಯಾಗಿರ್ತಕ್ಕಂಥ ಮನೆಮದ್ದನ್ನು ತಯಾರಿಸ್ಕೋಬೋದು ಅಂತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಈ ಒಂದು ಮನೆಮದ್ದನ್ನು ನೀವು ಏಜ್ ಗ್ರೂಪ್ ಅಂತ ಏನಿಲ್ಲ, 6 ಮಂತ್ ಅಂದರೆ 6 ಮಂತ್ವರೆಗೂ ಬೇಡ, 6 ಮಂತಿಂದ ಮೇಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರವರೆಗೂ ನೀವು ಈ ಒಂದು ಮನೆಮದ್ದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗಾಗಿ ಇಲ್ಲಿ 6 ಮಂತ್ ಆಫ್ಟರ್ ಏನು ಮಾಡಬೇಕು, 6 ತಿಂಗಳು ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಓರಲ್ ಆಗಿ ಯಾವುದೇ ಮನೆಮದ್ದನ್ನು ಕೊಡೋಕ್ಕೆ ಬರಲ್ಲ. ಹಾಗಾಗಿ ಅವರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಥರದ ಒಂದು ಹೇಗೆ ಮನೆಮದ್ದನ್ನು ಮಾಡಬೇಕು ಅಂತ ತಿಳಿಸ್ತೀನಿ. ಸೊ ವಯಸ್ಸಾದವ್ರಿಗೂ ಕೂಡ ಇದು ಏನು ಮಾಡ್ಬೋದು, ಯೂಸ್ ಮಾಡ್ತಕ್ಕಂಥ ಒಂದು ಮನೆಮದ್ದಾಗಿರುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯೂಸ್ ಮಾಡಿ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಒಂದು ವೀಳ್ಯದೆಲೆಯಲ್ಲಿ ನಿಮಗೆ ಸಾಕಾಗತ್ತೆ. ಸೊ ವೀಳ್ಯದೆಲೆ ಎಲ್ಲ ಒಂದು ಸಮಸ್ಯೆಗೂ ಇದು ರಾಮಬಾಣ. ಹಾಗಾಗಿ ಮನೇಲಿ ವೀಳ್ಯದೆಲೆ ಇರ್ತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಒಂದು ವೀಳ್ಯದೆಲೆಯಲ್ಲಿ ನಿಮಗೆ ಬೇಕಾಗತ್ತೆ. ಸೊ ಅದೇ ರೀತಿ ನಿಮಗೆ ಎರಡನೇದಾಗಿ ದೊಡ್ಡ ಪತ್ರೆ ಎಲೆ ಕೂಡ ಅಷ್ಟೇ. ನಿಮಗೆ ಇಲ್ಲಿ ಒಂದು ಎಲೆ ಸಾಕಾಗುತ್ತೆ, ಸ್ವಲ್ಪ ದೊಡ್ಡದು ಒಂದು ಎಲೆಯಲ್ಲಿ ನಿಮಗೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಇಲ್ಲಿ ನಿಮಗೆ ದೊಡ್ಡ ಪತ್ರೆ ಇಲ್ಲ ಅಂದರೆ ಪರವಾಗಿಲ್ಲ. ಹಾಗೆ ನೀವು ತುಳಸಿ, ಇಲ್ಲಿ ನಿಮಗೆ ಕಪ್ಪು ತುಳಸಿ ಆಗಿರ್ಬೋದು ಅಥವಾ ಮಾಮೂಲಿ ನೀವು ನಾಟಿ ತುಳಸಿ ಏನು ಬರುತ್ತೆ ಯಾವುದಾದ್ರೂ ಓಕೆ. ಕಪ್ಪು ತುಳಸಿ ಇದ್ದರೆ ಬೆಟರು. ಇಲ್ಲ ಅಂದರೆ ನೀವು ಸಾಮಾನ್ಯವಾಗಿ ನಿಮ್ಮ ಮನೆ ಹತ್ತಿರ ಯಾವ ತುಳಸಿ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇದು 3ನೇ ಇಂಗ್ರೀಡಿಯೆಂಟ್ ಆಗಿದೆ. 4ನೇದಾಗಿ ಒಂದೇ ಒಂದು ಕಾಳುಮೆಣಸು ಸಾಕತ್ತೆ, ಜಾಸ್ತಿ ಬೇಡ. ಒಂದೇ ಒಂದು ಕಾಳುಮೆಣಸನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಹಾಗೆ ಇಡೀದಕ್ಕಿಂತ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು ಕಾಳುಮೆಣಸು ನಿಮಗಿಲ್ಲಿ ಸಾಕಾಗತ್ತೆ, ಪರ್ಫೆಕ್ಟ್ ಆಗುತ್ತೆ. ಸೊ ನಿಮಗೆ 5ನೇದಾಗಿ ಬೇಕಾಗುವಂಥದ್ದು ಒಂದೇ ಒಂದು ಎಸಳು ಬೆಳ್ಳುಳ್ಳಿ, ಜಾಸ್ತಿ ಏನು ಬೇಡಲ್ಲ, ಒಂದೇ ಒಂದು ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಇದನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕ್ರಷ್ ಮಾಡ್ಕೊಳ್ಳಿ, ಇಡೀದಾಗಿ ಬೇಡ. ಒಂದು ಅಂದರೆ ಒಂದೇ ಒಂದು ಎಸಳು ಸಾಕಾಗತ್ತೆ, ಒಂದು ಬೆಳ್ಳುಳ್ಳಿ ಎಲ್ಲ, ದಯವಿಟ್ಟು ಒಂದು ಎಸಳು ಬೆಳ್ಳುಳ್ಳಿ ಸಾಕಾಗತ್ತೆ ಇಲ್ಲಿ. ಸೊ ಹಾಗೆ ಏನು ಮಾಡಬೇಕಾಗತ್ತೆ, ಇಲ್ಲಿ ಒಂದೇ ಒಂದು ಹರಳು ಉಪ್ಪು ಸಾಕು, ಜಾಸ್ತಿ ಬೇಡ. ಒಂದು ಹರಳು ಉಪ್ಪು ಇಲ್ಲಿ ನಿಮಗೆ ಸಾಕಾಗತ್ತೆ. ಈ ಒಂದು ಹರಳು ಉಪ್ಪು ನಿಮಗಿಲ್ಲಿ ಸಾಕು. ಜಾಸ್ತಿ ಆದರೆ ಅದು ಯೂಸ್ ಮಾಡಲಿಕ್ಕೂ ಕೂಡ ಸರಿಯಾಗಲ್ಲ. ಸೊ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ವೀಳ್ಯದೆಲೆ ಒಳಗೆ ಹಾಕಬೇಕಾಗತ್ತೆ. ಒಂದಾದ್ರ ನಂತರ ಒಂದು ಎಲೆ ಆದಮೇಲೆ ದೊಡ್ಡ ಪತ್ರೆ, ತುಳಸಿ, ಹಾಗೆ ಗಾರ್ಲಿಕ್ಕು ಮತ್ತು ಪೆಪ್ಪರ್ ಆಗಿರ್ಬೋದು. ಆಮೇಲೆ ಇದು ಸಾಲ್ಟ್ ಏನಂತ ಕರಿತೀವಿ ಅದು ಒಂದೇ ಒಂದು ಚಿಟಿಕೆ ಏನಂತ ಕರಿತೀವಿ, ಹರಳು ಅಂತ ಕರಿತೀವಿ, ಅಷ್ಟು ಸಾಲ್ಟನ್ನು ಹಾಕಿ ಈ ರೀತಿ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಅದನ್ನು ನೀಟಾಗಿ ಪಾನ್ ರೀತಿಯಲ್ಲಿ ಮಡಚಬೇಕಾಗತ್ತೆ. ಮಡಚಿದ್ದಂಥದ್ದು ಪಾನ್ ರೀತಿಯಲ್ಲ ನೀಟಾಗಿ ಸಣ್ಣದಾಗಿ ಮಡ್ಚ್ಕೊಳ್ಳಿ. ಇದನ್ನು ಮಡಚಿರ್ತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗತ್ತೆ, ಈ ಫೋರ್ಕ್ ಬರುತ್ತಲ್ಲ, ಆ ಪಾನನ್ನು ಫೋರ್ಕಿಗೆ ನೀಟಾಗಿ ಸಿಕ್ಸ್ಬೇಕಾಗತ್ತೆ. ಸ್ವಲ್ಪ ನೀಟಾಗಿ ಸ್ಟಿಕ್ ಅಂದರೆ ಬಿಟ್ಕೊಬಾರ್ದು, ಹಾಗೆ ನೀಟಾಗಿ ಅದನ್ನು ಸಿಗಿಸ್ಕೊಳ್ಬೇಕಾಗತ್ತೆ. ಸಿಗ್ಸಾದ್ಮೇಲೆ ನೀವು ಸಿಮ್ಮಲ್ಲಿ ಇಟ್ಕೋಬೇಕು. ತೀರಾ ಚಿಕ್ಕದಾಗಿರಲಿ, ಗ್ಯಾಸ್ ಫ್ಲೇಮ್ ಚಿಕ್ಕದಾಗಿರಲಿ. ಹಳ್ಳಿ ಕಡೆ ಆದರೆ ಕೆಂಡ ಯೂಸ್ ಮಾಡ್ತಾರೆ. ಸೊ ಸಿಟಿ ಕಡೆ ಎಲ್ಲ ಕೆಂಡ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಗ್ಯಾಸನ್ನು ತುಂಬ ಚಿಕ್ಕದಾಗಿ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕು, ನೀವೇನು ಪಾನನ್ನು ಸ್ಟಿಕ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು 1-2 ನಿಮಿಷ ಏನು ಮಾಡಿ ನೀಟಾಗಿ ಹಿಡಿದು ಕಾಯಿಸ್ಬೇಕಾಗತ್ತೆ. ಕಾಯಿಸಿರ್ತಕ್ಕಂಥದ್ದನ್ನು ನೀವು ನೀಟಾಗಿ ಎತ್ಕೊಂಡ್ಬಿಟ್ಟು, ಈ ಕಫಕ್ಕೆ ಸಮಸ್ಯೆಗೆ ಏನಾಗುತ್ತೆ
ಏನಾಗುತ್ತೆ, ಈಗ ದೊಡ್ಡವರಾಗಿದ್ದರೆ ನೀವೇನು ಮಾಡ್ಬೋದು, ಎತ್ಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ತಣ್ಣಗಾಗಬೇಕಷ್ಟೇ, ಜಾಸ್ತಿ ಬಿಸಿ ಬಿಸಿ ಇರೋದನ್ನೇ ಸೇವನೆ ಮಾಡಬೇಡಿ. ಸೊ ಏನು ಮಾಡಬೇಕಾಗತ್ತೆ, ನೀವು ಸೇವನೆಯನ್ನು ಮಾಡ್ಬೋದು ಸ್ವಲ್ಪ ತಣ್ಣಗಾದ್ಮೇಲೆ. ಸೊ ಕೆಲವು ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ, ಈಗ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದಾದರೆ ನೀವೇನು ಮಾಡಬೇಕಾಗತ್ತೆ, ಈ ಒಳಲೆ ರಸ ಬರುತ್ತೆ, ಅದನ್ನು ನೀಟಾಗಿ ಹಿಂಡಿದರೆ, ಬಿಸಿದನ್ನೇ ಒಳಲೆಯಲ್ಲಿ ಹಿಂಡಿದರೆ ರಸ ತೆಕ್ಕೊಂಡು ಅದಕ್ಕೇನು ಮಾಡಬೇಕು, ಚಿಕ್ಕ ಮಕ್ಕಳಿಗೆ ಹನಿ ಏನು ಸ್ವಲ್ಪ ಹನಿಯನ್ನೇ ಯೂಸ್ ಮಾಡಿ. ಮಕ್ಕಳು ಕುಡಿಯಲ್ಲ, ಹಠ ಮಾಡ್ತಾರೆ, ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ಹನಿಯನ್ನೇ ಯೂಸ್ ಮಾಡಿ ಏನು ಮಾಡಬೇಕಾಗತ್ತೆ, ನೀಟಾಗಿ ಅದನ್ನು ಕಲಿಸ್ಬಿಟ್ಟು ಒಳಲೆಯಲ್ಲಿ ನೀಟಾಗಿ ಮಕ್ಕಳಿಗೆ ಕುಡಿಸ್ಬೇಕಾಗತ್ತೆ. ಸೊ ಇದು ಮಕ್ಕಳು ಏನು ಮಾಡ್ಬೋದು, ಈ ರೀತಿ ಕುಡಿಬೋದು. ದೊಡ್ಡವರು ಕೆಲವರು ಯಾರು ಡಯಾಬಿಟಿಕ್ ಪೇಷಂಟ್ ಯಾರಿರಲ್ಲ ಅವ್ರು ಏನು ಮಾಡ್ಬೋದು, ಹನಿಯನ್ನು ಯೂಸ್ ಮಾಡಲಿಕ್ಕೆ ಪರವಾಗಿಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ ಯಾರು ಅಲ್ಲ ಅವರು ಏನು ಮಾಡ್ಬೋದು, ಹನಿಯನ್ನು ಯೂಸ್ ಮಾಡ್ಬೋದು. ದಯವಿಟ್ಟು ಡಯಾಬಿಟಿಕ್ ಪೇಷಂಟ್ಸು ಹನಿಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಹನಿ ಅವರಿಗೆ ಒಳ್ಳೆಯದಲ್ಲ, ಹಾಗಾಗಿ ಡಯಾಬಿಟಿಕ್ ಪೇಷಂಟ್ ಇದನ್ನು ಅವಾಯ್ಡ್ ಮಾಡಿ. ಬೇರೆ ಯಾರು ಕೂಡ ಡಯಾಬಿಟಿಕ್ ಪೇಷಂಟ್ ಅಲ್ಲ ಅವ್ರೇನು ಮಾಡ್ಬೋದು, ಹನಿಯನ್ನು ಸ್ವಲ್ಪ ಮಟ್ಟಿಗೆ ಬಳಸ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ದಿನ ಬಿಟ್ಟು ದಿನ ಇದನ್ನು ಯೂಸ್ ಮಾಡಿ. ಒಂದು ದಿನ ಆದಮೇಲೆ ಇನ್ನೊಂದು ದಿನಕ್ಕೆ ಬೇಡ, ಮಾರನೇ ದಿನ ಮತ್ತೆ ನೀವು ಇದನ್ನು ಮನೆ ಮದ್ದನ್ನೇ ಯೂಸ್ ಮಾಡಿ. ನೀವು ಹೆಚ್ಚು ಕಡಿಮೆ ಇದು ಒಂದು 8ರಿಂದ 1 ವಾರ ಅಥವಾ 8 ದಿನದ ಒಳಗೇನಾಗುತ್ತೆ, ನಿಮಗೆ ಕಫದ ಸಮಸ್ಯೆ ಏನಾಗುತ್ತೆ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ. ಸೊ ಕಫ ನಿಮಗೆ ಒಂದು ಎದೆಲೆಲ್ಲ ಕಟ್ಕೊಂಡಿರೋ ಕಫ ಕೂಡ ಸಡಿಲವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಂದು ಮನೆಯಲ್ಲೇ ಇರ್ತಕ್ಕಂಥ ಒಂದು ಸರಳ ಸಾಮಗ್ರಿಗಳ ಮೂಲಕ ಯಾವ ರೀತಿಯಾಗಿ ಒಂದು ಪರಿಣಾಮವನ್ನು ಕಂಡ್ಕೊಬೋದು, ಒಂದು ಪರಿಹಾರವನ್ನು ಕಂಡ್ಕೋಬೋದು ಅಂತ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ಸದಾ ನೀವು ನನ್ನ ಚಾನಲ್ಗೆ ನೋಟಿಫೈ ಆಗಿರಿ. ಇದ್ರ ಮೂಲಕ ನಾನು ಮಾಡ್ತಕ್ಕಂಥ ವಿಡಿಯೋ ಏನಾಗುತ್ತೆ, ಫಸ್ಟ್ ನೀವೇ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟ್ರೈ ಮಾಡಿ, ಉತ್ತಮವಾದ ರಿಸಲ್ಟನ್ನು ನಿಮಗೆ ತಂದು ಕೊಡುತ್ತೆ. ಥ್ಯಾಂಕ್ ಯು.